ನಾನಿವತ್ತು ನಿಮಗೆ ಕರ್ಕೊಂಡು ಹೋಗ್ತಿರೋದು ತುಮಕೂರಿಂದ 13 ಕಿಲೋಮೀಟರ್ಸ್ ಹಾಗೂ ಬೆಂಗಳೂರಿಂದ ಜಸ್ಟ್ 73 ಕಿಲೋಮೀಟರ್ಸ್ ದೂರದಲ್ಲಿರುವ 800 ವರ್ಷ ಇತಿಹಾಸ ಇರುವ ವಿಜಯನಗರ ಸಾಮ್ರಾಜ್ಯದ ದಂಡಾಧಿಕಾರಿಯಾದ ಇರುಗಪ್ಪ ನಾಯಕ ಕಟ್ಟಿಸಿರುವ ಶ್ರೀ ವಿದ್ಯಾಶಂಕರ ದೇವಾಲಯಕ್ಕೆ. ಇರುಗಪ್ಪ ನಾಯಕ ಜೈನ ಧರ್ಮದ ಅನುಯಾಯಿ ಆಗಿದ್ರು ಕೂಡ ಅವರ ಅನಾರೋಗ್ಯದ ಕಾರಣದಿಂದ ದೇವರಾಯನದುರ್ಗದ ಬೆಟ್ಟಗಳಲ್ಲಿ ಶಿವಾಲಯವನ್ನು ನಿರ್ಮಿಸಿದ್ರೆ ಎಲ್ಲಾ ರೋಗಗಳು ಸರಿಗೋಗುತ್ತೆ ಅಂತ ಅರ್ಚಕರೊಬ್ಬರು ಸೂಚಿಸಿದ್ರು. ಈ ಕಾರಣದಿಂದ ಶಿವಾಲಯವನ್ನು ನಿರ್ಮಿಸಿದ್ರು. ಕಾಲ ಕಳೆದಂತೆ ರಾಜ್ಯಗಳು ಕೂಡ ಬದಲಾಯಿತು. ಯಾರ ಮಾರ್ಗದರ್ಶನ ಇಲ್ಲದ ಕಾರಣದಿಂದ ದುರ್ಗದಳ್ಳಿ ಜನರು ಕೂಡ ಇತರ ಸ್ಥಳಗಳಿಗೆ ವಲಸೆ ಹೋದರು. ಒಂದಿನ ಅಲ್ಲಿನ ಗುರುಗಳು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಲು ಇಲ್ಲಿ ಪ್ರಾರಂಭಿಸಿದ್ರು. ಆ ಒಂದು ಕಾರಣದಿಂದ ಓದಕ್ಕೆ ಬರೋ ಶಿವ ದೇವಾಲಯ ಓದು ಶಂಕರ ದೇವಾಲಯ ಅಥವಾ ಓದೇಶ್ವರನ ಗುಡಿ ಅಂತ ಹೆಸರು ಬಂತು. ಸ್ವಲ್ಪ ಸಮಯದ ನಂತರ ಗುರುಕುಲ ಕೂಡ ನಿಂತು ದೇವಾಲಯದ ಶಿವಲಿಂಗ ಬಾಗ್ಲು ಕಳ್ಗಳು ಎಲ್ಲಾ ಜನರು ಇಲ್ಲಿ ತಗೊಂಡೋಗೋದು ಸ್ಟಾರ್ಟ್ ಆಯ್ತು. ನಂತರ 2004 ಟಿವಿಎಸ್ ಎಲೆಕ್ಟ್ರಾನಿಕ್ಸ್ ಅವರು ಕೇರಳದ ಅಷ್ಟಮಂಗಳ ಶಾಸ್ತ್ರ ಪ್ರವೀಣರಾದ ಉನ್ನಿಕೃಷ್ಣನ್ ಪನಿಕರ್ ಅವರ ಸಲಹೆಯೊಂದಿಗೆ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ್ರು. ಗರ್ಭಗುಡಿಯಲ್ಲಿ ಇರುವ ಈ 4.5 ಅಡಿ ಮೂಲ ವಿಗ್ರಹ ಶಿವಲಿಂಗ ನೇಪಾಳದಿಂದ ತರಿಸಿದ್ರು. ಈ ಒಂದು ದೇವಾಲಯದ ಸುತ್ತಮುತ್ತದಲ್ಲಿ ತುಂಬಾನೇ ಪವರ್ಫುಲ್ ಅಂಡ್ ಪೀಸ್ಫುಲ್ ವೈಬ್ ಸಿಗುತ್ತೆ. ನವಗ್ರಹ ಸಮೇತ ಶಿವನ ಕುಟುಂಬ ಇದ್ದಿದ್ರಿಂದ ಇದೊಂದು ಸಂಪೂರ್ಣ ದೇವಾಲಯ ಅಂತಾನೂ ಹೇಳ್ತಾರೆ. ಅನದರ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇಸ್ ಘಾಟಿ ಸುಬ್ರಹ್ಮಣ್ಯ, ನಂದೀಶ್ವರ ದೇವಾಲಯ ಹಾಗೂ ಈ ವಿದ್ಯಾಶಂಕರ ದೇವಾಲಯ ಮೂರು ಕೂಡ ಒಂದೇ ದಿಕ್ಕಲ್ಲಿ. ಕಂಪ್ಲೀಟ್ ಮಾಹಿತಿ ಹಾಗೂ ವ್ಲಾಗ್ ನಾನು ಯೂಟ್ಯೂಬ್ ಪೇಜ್ ಅಲ್ಲಿ ಹಾಕಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ.